ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಪ್ಟೆಂಬರ್ 28, 2025ರಂದು ಗ್ರ್ಯಾಂಡ್ ಓಪನ್ ನೊಂದಿಗೆ ಆರಂಭವಾಗಿದೆ. 19 ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ವೀಕ್ಷಕರನ್ನು ರಂಜಿಸಲು ಶುರುವಾಗಿದ್ದಾರೆ. ಮೊದಲ ವಾರದ ಗೇಮ್ಗಳು, ಚರ್ಚೆಗಳು ಮತ್ತು ಡ್ರಾಮಾಗಳು ಜನರ ಗಮನ ಸೆಳೆದಿವೆ. ಈಗ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದ್ದು, ಈ ವಾರ ಯಾರು ಮನೆಯಿಂದ ಹೊರ ಹೋಗ್ತಾರೆ ಎಂಬ ಕುತೂಹಲ ಎಲ್ಲೆಡೆ ಕಾಣಿಸುತ್ತಿದೆ. ಇಂದು ರಾತ್ರಿ 9 ಗಂಟೆಯಿಂದ ಕಲರ್ಸ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ನ ಮೊದಲ ಪಂಚಾಯಿತಿ ಪ್ರಸಾರವಾಗಲಿದ್ದು, ವೀಕ್ಷಕರು ಎಲಿಮಿನೇಷನ್ಗಾಗಿ ಕಾಯುತ್ತಿದ್ದಾರೆ. ಕಿಚ್ಚ ಸುದೀಪ್ ನಡೆಸುವ ಈ ಮೊದಲ ಪಂಚಾಯಿತಿಯಲ್ಲಿ ಮನೆಯಲ್ಲಿ ನಡೆದ ಸಣ್ಣ ಪುಟ್ಟ ತಪ್ಪುಗಳು, ಸ್ಪರ್ಧಿಗಳ ವರ್ತನೆ ಮತ್ತು ಗೇಮ್ನಲ್ಲಿ ಆಗಿರುವ ತಪ್ಪುಗಳ ಚರ್ಚೆಗೆ ಬರಲಿವೆ. ಕೆಲವು ಸ್ಪರ್ಧಿಗಳು ಹದ್ದು ಮೀರಿದ್ದಾರೆ. ಕಿಚ್ಚನಿಂದ ಕಟ್ಟುನಿಟ್ಟಾದ ಕ್ಲಾಸ್ ಅನ್ನು ಕಾಣಬಹುದು. ವೀಕ್ಷಕರ ಔಟಿಂಗ್ ಆಧಾರದಲ್ಲಿ ಯಾರು ಸೇವ್ ಆಗ್ತಾರೆ ಮತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದು ಇಂದಿನ ಪಂಚಾಯಿತಿಯಲ್ಲಿ ತಿಳಿಯಲಿದೆ. ಈ ವಾರದ ನಾಮಿನೇಷನ್ನಲ್ಲಿ ಒಟ್ಟು 5 ಸ್ಪರ್ಧಿಗಳು, 2 ಸಿಂಗಲ್ ಮತ್ತು 3 ಜಂಟಿ ಜೋಡಿಗಳು ಎಲಿಮಿನೇಷನ್ಗಾಗಿ ಎದುರಾಗಿದ್ದಾರೆ. ಸಿಂಗಲ್ ಕಂಟೆಸ್ಟೆಂಟ್ಗಳಾದ ಧನುಷ್ ಗೌಡ ಮತ್ತು ಮಲ್ಲಮ್ಮ, ಜಂಟಿ ಕಂಟೆಸ್ಟೆಂಟ್ಗಳಾದ ಅಭಿಷೇಕ್, ಅಶ್ವಿನಿ, SN, ಗಿಲ್ಲಿ ನಟ, ಕಾವ್ಯ ಮತ್ತು ಅಮಿತ್ ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ. ಈ ಸ್ಪರ್ಧಿಗಳ ಗೇಮ್ನಲ್ಲಿ ಕಾರ್ಯಕ್ಷಮತೆ ಮತ್ತು ಮನೆಯ ಒಳಗಿನ ಡೈನಾಮಿಕ್ಸ್ನಿಂದಾಗಿ ಇವರು ನಾಮಿನೇಷನ್ಗೆ ಒಳಗಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಪ್ಟೆಂಬರ್ 28ರಂದು ಭವ್ಯವಾಗಿ ಆರಂಭವಾಗಿದೆ. 19 ಸ್ಪರ್ಧಿಗಳು ಸಿಂಗಲ್ ಮತ್ತು ಜಂಟಿ ಕಂಟೆಸ್ಟೆಂಟ್ಗಳಾಗಿ ದೊಡ್ಡಮನೆಗೆ ಕಾಲಿಟ್ಟಿದ್ದಾರೆ. ಮೊದಲನೇ ವಾರದಿಂದಲೇ ಗೇಮ್ಗಳು, ಟಾಸ್ಕ್ಗಳು ಮತ್ತು ಒಳಗಿನ ಚರ್ಚೆಗಳು ವೀಕ್ಷಕರನ್ನು ರಂಜಿಸುತ್ತಿವೆ. ಈಗ ಇಂದಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಮನೆಯ ಒಳಗಿನ ತಪ್ಪುಗಳನ್ನು ಚರ್ಚಿಸಿ ಸ್ಪರ್ಧಿಗಳಿಗೆ ಸಲಹೆ ನೀಡಲಿದ್ದಾರೆ. ಕೆಲವು ಸ್ಪರ್ಧಿಗಳ ಹದ್ದು ಮೀರಿದ ವರ್ತನೆಗೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಬಿಗ್ ಬಾಸ್ ಕನ್ನಡ 12ರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಫೇವರಿಟ್ ಸ್ಪರ್ಧಿಗಳನ್ನು ಸೇವ್ ಮಾಡಲು ವೋಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಧನುಷ್ ಗೌಡ ನಂತಹ ಜನಪ್ರಿಯ ಸ್ಪರ್ಧಿಗಳಿಗೆ ಹೆಚ್ಚಿನ ವೋಟ್ಗಳು ಸಿಗುವ ಸಾಧ್ಯತೆ ಇದೆ ಎಂದು ಚರ್ಚೆಯಾಗುತ್ತಿದೆ. ಇಂದಿನ ರಾತ್ರಿಯ ಪಂಚಾಯಿತಿಯಲ್ಲಿ ಯಾರು ಮನೆಯಿಂದ ಹೊರ ಹೋಗುತ್ತಿದ್ದಾರೆ ಎಂಬುದಕ್ಕಾಗಿ ವೀಕ್ಷಕರು ಕಾತುರದಿಂದ ಕಾಯ್ತಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ರಾತ್ರಿ 9 ಗಂಟೆಗೆ ಈ ರೋಮಾಂಚಕ ಕ್ಷಣಗಳನ್ನು ವೀಕ್ಷಿಸಿ. ನಿಮ್ಮ ಫೇವರಿಟ್ ಸ್ಪರ್ಧಿ ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.